ಹಾಯ್ ಹಲೋ ಫ್ರೆಂಡ್ಸ್, ಸಂಚಾರಿ ನ್ಯೂಸ್ಗೆ ಸ್ವಾಗತ. ಇವತ್ತು ಏನು PC ಅಪ್ಲಿಕೇಶನ್ ಏನಿದೆ 3ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಆವಾಗ ಯಾರೂ ನಾನು ಹಾಕಿಲ್ಲ, ಮರ್ತಿದ್ದೆ, ಒಂದು ಇನ್ಕಮ್ ಕ್ಯಾಸ್ಟ್ ಬಂದಿರಲಿಲ್ಲ, ಮತ್ತು ಕೆಲವೊಂದು RD ನಂಬರ್ ಪ್ರಾಬ್ಲಮ್ ಆಗಿ ಹಾಕಿರಲಿಲ್ಲ. ಆ ಡೇಟ್ನೂ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ರು. PC ಅಪ್ಲಿಕೇಶನ್ ಹಾಕೋರು ನಾಳೆ ಲಾಸ್ಟ್ ಡೇಟ್ ಇದೆ. ದಯಮಾಡಿ ನಾಳೆ ಹಾಕೋಣ, ನಾಳೆ ಬೆಳಗ್ಗೆ ಹಾಕೋಣ ಅಂತ ಯಾರೂ ಸುಮ್ಮನೆ ಕೂರಬೇಡಿ. ಇವಾಗ ರಾತ್ರಿ 12 ಗಂಟೆ ಆಗಲಿ, 1 ಗಂಟೆ ಆಗಲಿ, 2 ಗಂಟೆ ಆಗಲಿ ಹಾಕಿ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ. ಇವಾಗ KN ಅವರು ಆಲ್ಮೋಸ್ಟ್ ಎಕ್ಸ್ಟೆಂಡ್ ಮಾಡಿರೋದು ಅತ್ಯಂತ ಕಡಿಮೆ. ಅದೇನಪ್ಪ ಅಂತಂದರೆ ನೇಮ್ ಮಿಸ್ಮ್ಯಾಚ್ ಆಗಿರೋದು, RD ನಂಬರ್ ಮಿಸ್ಮ್ಯಾಚ್ ಆಗಿರೋದು, ಆ ಥರ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಮಾಡಿಕೊಟ್ಟಿದ್ರು ಅಷ್ಟೇ. ದಯಮಾಡಿ ಇವತ್ತು ಯಾರು ಅಪ್ಲಿಕೇಶನ್ ಹಾಕೋರು ಇದ್ದೀರಾ, ಇವತ್ತು ಮರೀದಲೇ ರಾತ್ರಿ 12 ಗಂಟೆ ಆಗಲಿ ಅಥವಾ ಬೆಳಗಿನ ಜಾವ 4 ಗಂಟೆ ಆಗಲಿ ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಬಿಡಿ. ಯಾವುದೋ ಒಂದು ಇನ್ನೂ ಕೆಲವರು ಡಿಸೈಡ್ ಮಾಡಿಲ್ಲ ಎಲ್ಲಿ ಯಾವ ಡಿಸ್ಟಿಕ್ ಹಾಕೋದು, ಹಾಗೆ ಹೀಗೆ ಅಂದ್ಕೊಂಡು. ಯಾಕೆಂದರೆ ಆವಾಗ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಡಿಸ್ಟಿಕ್ ಬೇಕಾದ್ರೂ ಅಪ್ಲಿಕೇಶನ್ ಹಾಕೋಬೋದಿತ್ತು. ಅಪ್ಲಿಕೇಶನ್ ಹಾಕ್ಕೊಂಡು ಆಮೇಲೆ ಯಾವುದೋ ಒಂದು ಡಿಸ್ಟಿಕ್ ನಿಮ್ಗೆ ಯಾವ್ದು ಬೇಕು, ಎಲ್ಲಿ ಅಪ್ಲಿಕೇಶನ್ ಕಡಿಮೆ ಬಿದ್ದಿದ್ದೇವೆ ಅಲ್ಲಿ ಹೋಗಿ ಎಕ್ಸಾಮ್ನ ಬರಿಬೋದಿತ್ತು. ಬಟ್ ಇವಾಗ ಹಂಗಲ್ಲ, ಯಾವ ಡಿಸ್ಟಿಕ್ಕಿಗೆ ಹಾಕಿದ್ರೆ ಒಂದೇ ಅಪ್ಲಿಕೇಶನ್ ಹಾಕೋಕ್ಕಾಗೋದು. ಇಲ್ಲ ಅಂತಂದರೆ ಡಬಲ್ ಆಗಿದ್ರೆ ಹೆಚ್ಚು ಕಮ್ಮಿ ಇವಾಗ ಅವರು 2,80,000 ಜನ ಏನು ಅಂತ ಹೇಳಿದರೆ, ಹೆಚ್ಚು ಕಮ್ಮಿ ಎಲ್ಲ ಡಬಲ್ ಹಾಕಿರೋ 5 ಲಕ್ಷ ಚಿಲ್ಲರೆ ಅಪ್ಲಿಕೇಶನ್ ಆಗಿರೋವು. ಇವಾಗ ಒಬ್ಬರಿಗೆ ಒಂದೇ ಅವಕಾಶ ಇರೋದ್ರಿಂದ ನೀವು ಚೆನ್ನಾಗಿ ಓದ್ತೀನಿ, ನಾನು ಚೆನ್ನಾಗಿ ಓದಿದ್ದೀನಿ, ನಾನು ಮಾಡ್ತೀನಿ ಅಂದರೆ ನಿಮ್ಗೆ ಇಷ್ಟ ಬಂದಿದ್ದು ನಿಮ್ಮ ಓನ್ ಡಿಸ್ಟಿಕ್ಗಳೇ ಹಾಕೊಳ್ಳಿ. ಅಥವಾ ಇಲ್ಲ ನನಗೆ ಡೌಟ್ ಇದೆ ಅಂತಂದರೆ ನಿಮ್ಮ ಕೆಟಗರಿಗೆ ಎಲ್ಲೆಲ್ಲಿ ಜಾಸ್ತಿ ಪೋಸ್ಟ್ ಅವೆ ಅಲ್ಲಿಗೆ ಹಾಕ್ಕೊಂಡು ನೀವು ಎಕ್ಸಾಮ್ನ ಕ್ರ್ಯಾಕ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಯಾರು ಕೂಡ ಏನು ಕನ್ನಡ ಮಾಧ್ಯಮದ್ದು ಒಂದು ಎಕ್ಸ್ಪ್ಲೇಷನ್ ಕೇಳ್ತಾಯಿದ್ದೀರಾ. ಏನಪ್ಪ ಅಂತಂದರೆ, ಕನ್ನಡ ಮಾಧ್ಯಮ ನೀವು 1 to 10th ಅಥವಾ 10th ಮತ್ತು PUCನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ. ನೋ ಅಂತ ಕ್ಲಿಕ್ ಮಾಡಿದರೂ ಕೂಡ ಏನು ತಲೆ ಕೆಡಿಸ್ಕೊಬೇಡಿ. ಈಗ 9ನೇ ತಾರೀಕಿಂದ ಮತ್ತೆ ನಿಮಗೆ ಬಿಡ್ತಾರೆ, 13ನೇ ತಾರೀಕುವರೆಗೂ ಎಡಿಟಿಂಗ್ ಆಪ್ಷನ್ಸ್ ಬಿಡ್ತಾರೆ. ಆವಾಗ ಅದನ್ನು ಎಡಿಟ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಹೆಚ್ಚಿನ ಮಾಹಿತಿ ಅಂದರೆ, BMTCಲಿ ಇವಾಗ ಏನು ವರ್ಕ್ ಮಾಡ್ತಾಯಿದ್ದೀರಾ ಅವರು ಪ್ರೊಫೆಷನರಿ ಆಗಿರೋರು ಅಥವಾ ಆಗದೇ ಇರೋರಿಗೂ ಕೂಡ ನೀವು ಯೂನಿವರ್ಸಿಟಿ ಸರ್ಟಿಫಿಕೇಟ್ಗೆ ಅರ್ಜಿ ಹಾಕಿದರೆ ಅವ್ರು ನಿಮಗೆ ಕೊಡ್ತಾರೆ. ಹಾಗಾಗಿ ನೀವು ಅದರಲ್ಲಿ ನಾವು ಜಾಬಲ್ಲಿದ್ದೀವಿ ಅಂತಲೇ ಮೆನ್ಷನ್ ಮಾಡಿಲ್ಲ ಅಂತಂದ್ರೂ ಓಕೆ. ಮೆನ್ಷನ್ ಮಾಡದೇ ಇರೋರು ಈಗ ಎಡಿಟಿಂಗ್ ಆಪ್ಷನ್ಸ್ ಕೊಟ್ಟಾಗ ಮೆನ್ಷನ್ ಮಾಡಿ ಒಂದು ಅಪ್ಲಿಕೇಶನ್ ಹಾಕಿ ಬಿಡಿ, ಓಕೆನಾ. ಇಲ್ಲಿ ಇವಾಗ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನು ಕೇಳ್ತಾ ಇಲ್ಲ. ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅದನ್ನು NOCನ ಅಲ್ಲಿಗೆ ಅಪ್ಲೋಡ್ ಮಾಡಿ ಅಂತ ಏನು ಕೇಳ್ತಾ ಇಲ್ಲ. ನೀವು ಸೆಲೆಕ್ಷನ್ ಆದಮೇಲೆ ತೊಗೊಂಡೋಗಿ ಕೊಡ್ಬೋದು, ಅದೊಂದು. ಹಾಗೆ ಮತ್ತು ಕನ್ನಡ ಮಾಧ್ಯಮದ ಏನಪ್ಪ ಅಂತಂದರೆ, ನೀವು 100 ಕ್ವಶನ್ಸು 150 ಮಾರ್ಕ್ಸ್ ಇರುತ್ತೆ. ನೀವು 100 ಅಟೆಂಡ್ ಮಾಡಿ ಬಂದರೂ ಆರಾಮಾಗಿ 50 ಮಾರ್ಕ್ಸ್ ಆಗೇ ಆಗುತ್ತೆ. 50 ಮಾರ್ಕ್ಸ್ ಮಿನಿಮಮ್ ಎಲಿಜಿಬಲ್ ಇಟ್ಟಿದ್ದಾರೆ. ಕರ್ನಾಟಕದಲ್ಲಿದ್ದು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಇರೋದ್ರಿಂದ ನಿಮಗೆ ಕನ್ನಡದಲ್ಲೇ ಕನಸು ಬೀಳೋದ್ರಿಂದ ಯಾವುದೇ ಕಾರಣಕ್ಕೂ ಅದನ್ನು ಏನು ಕಷ್ಟ ಏನಿಲ್ಲ. ಕಮ್ಯುನಿಕೇಷನ್ ಪೇಪರ್ ಥರ 35 ಇಂಗ್ಲೀಷು, 35 ಕನ್ನಡ, 35 ಕಂಪ್ಯೂಟ್ರು ಆ ಥರ ಏನಿಟ್ಟಿಲ್ಲ. ಓನ್ಲಿ ಕನ್ನಡ ಇಟ್ಟಿರ್ತಾರೆ. 100ಕ್ಕೆ 100 ಟಿಕ್ ಮಾಡಿ ಬಂದರೂ ನೀವು ಆರಾಮಾಗಿ ಎಲಿಜಿಬಲ್ ಆಗ್ತೀರಾ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯಾರ್ಯಾರಿಗೆ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀರಾ ಅವ್ರಿಗೆ ಮಾತ್ರ KN ಅವರು ನಿಮಗೆ ಹಾಲ್ ಟಿಕೆಟ್ನ ಬಿಡ್ತಾರೆ. ಹಾಗಾಗಿ ಅದನ್ನು ಬರ್ಕೋಬೋದು. ನೀವು ಯಾರು ಅದನ್ನು ಆಲ್ಮೋಸ್ಟ್ 90% ಕನ್ನಡ ಮೀಡಿಯಮಲ್ಲಿ ಓದಿರ್ತೀರ, ಅದನ್ನು ತಲೆಯಿಂದ ತೆಗೆದುಹಾಕಿ. ಮತ್ತು ಇನ್ನೊಂದು ಹೆಚ್ಚಿನ ಇನ್ಫಾರ್ಮೇಷನ್ ಅಂತಂದರೆ, ದಯಮಾಡಿ ಇವತ್ತು 12 ಗಂಟೆ ಹೇಳಿಲ್ಲ ಅಥವಾ 2 ಗಂಟೆ ಇವತ್ತು ರಾತ್ರಿ ಇಷ್ಟೊತ್ತಾದರೂ ಅಪ್ಲಿಕೇಶನ್ ಹಾಕಿ ಬಿಡಿ. ಏನೇ ಇಲ್ಲ ಅಂತಂದರೂ ಅಪ್ಲಿಕೇಶನ್ ಹಾಕಿಬಿಡಿ. ಆಮೇಲೆ ಎಡಿಟಿಂಗ್ ಆಪ್ಷನ್ಸ್ ಇರುತ್ತೆ, ಆಮೇಲೆ ಎಡಿಟ್ ಮಾಡ್ಕೋಬೋದು. ಆಮೇಲೆ ಇದು ಸಿಕ್ಕಿರೋದು ನಿಮ್ಗೆ ಗೊತ್ತು, ಕೆಲವ್ರದ್ದು ತುಂಬ ಡ್ರೀಮ್ ಜಾಬ್ಸ್ಗಳಿರ್ತವೆ. ಖಂಡಿತ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದು ಕಡೆ ಅವಕಾಶ ಅಂದ್ಕೊಂಡು ಓದಿ. ಯಾಕೆಂದರೆ ಕೆಲವರು ಸೀನಿಯರ್ಸ್ಗಳು ಮಿಸ್ ಮಾಡ್ಕೊಂಡು, ಯಾಕೆಂದರೆ ನಿಮ್ಮ ಸೀನಿಯರ್ಸ್ ಫ್ರೆಂಡ್ಸ್ ಇದ್ದರೆ ಗೊತ್ತಿರುತ್ತೆ, ಅವ್ರನ್ನ ವಿಚಾರಿಸಿ ನೋಡಿ ಯಾವ ಥರ ಇದೆ ಏನು ಕತೆ ಅಂತ ಅಂದ್ಬಿಟ್ಟು. ಒಂದೊಂದು ಪಾಯಿಂಟ್ ಡಿಜಿಟಲ್ ಹೋಗಿದ್ದಾರೆ, ಅವ್ರು ಇವತ್ತು ಪಶ್ಚಾತ್ತಾಪ ಪಡ್ತಾಯಿದ್ದಾರೆ. ನಿಮ್ಗೊಂದು ಸಿಕ್ಕಿರೋ ಚಾನ್ಸ್ ಅಂದ್ಕೊಳ್ಳಿ. ದಯಮಾಡಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ ಮರಿಬೇಡಿ. ಇವತ್ತು ಎಷ್ಟೊತ್ತಾದ್ರೂ ಅಪ್ಲಿಕೇಶನ್ ಹಾಕಿ. ನೀವು ಮೊಬೈಲಲ್ಲೇ ಹಾಕ್ಬೋದು, ಏನು ತೊಂದರೆ ಏನಿಲ್ಲ. ನೀವು ಸೈಬರ್ ಸೆಂಟ್ರಿಗೆ ಹೋಗಬೇಕು ಅಂತೇನಿಲ್ಲ, ನಿಮ್ಮ ಮೊಬೈಲ್ಗಳಲ್ಲೇ ಹಾಕ್ಬೋದು. ನೀವಿರುವಂಥ ಹಳ್ಳಿಗಳಲ್ಲೇ ಹಾಕ್ಬೋದು. CRDRಗೆ ಮಾತ್ರ ಮೊಬೈಲಲ್ಲಿ ಹಾಕೋಕ್ಕಾಗಲ್ಲ, ಅದನ್ನು ತಮ್ಮ ಇಂಪ್ರೆಷನ್ನು ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ. ಸಿವಿಲ್ ಅಪ್ಲಿಕೇಶನ್ಗೆ ನೀವು ಮೊಬೈಲ್ಗಳಲ್ಲೇ ಹಾಕೋಬೋದು. ಯಾರು ದಯಮಾಡಿ ಮತ್ತೆ ಎಕ್ಸ್ಟೆಂಡ್ ಆಗಲ್ಲ. ಯಾರ್ಯಾರು ವೀಡಿಯೋ ನೋಡಿಲ್ಲ ಅಥವಾ ಯಾರು ನಿಮ್ಮ ಫ್ರೆಂಡ್ಸು ಇನ್ನೂ ನಾವು ಹಾಕ್ತೀವಿ ಹಂಗೆ ಹಿಂಗೆ ಅಂತ ಇದ್ದಾರೆ, ಅವ್ರಿಗೆ ವೀಡಿಯೋ ಶೇರ್ ಮಾಡಿ. ದಯಮಾಡಿ ಇವತ್ತು ಹಾಕೋಕ್ಕೆ ಹೇಳಿ. ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್.